ಬರ್ತೀನಿ ರಮೇಶ್, ವಾಪಸ್ ಬರ್ತೀನಿ. ಸುಜಾತಾ ಭಟ್ ದೂರಿನ ಸತ್ಯಾಸತ್ಯತೆಯ ಬಗ್ಗೆಯೇ ಈಗ ಭಾರಿ ಅನುಮಾನ ವ್ಯಕ್ತವಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುಜಾತಾ ಭಟ್ ಬಾವಾ ಮಹಾಬಲೇಶ್ವರ ಮಾತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಪ್ರತಿಕ್ರಿಯೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರಿಗೆ ನಾನು ಮನವಿ ಮಾಡಿಕೊಳ್ತೇನೆ, ಮಹಾಬಲೇಶ್ವರ ಅವರಿಂದ ಅಫಿಡವಿಟ್ ಪಡೆದು ನನಗೆ ಕಳಿಸಿ. ಏನು ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನ ನೋಡ್ತೇವೆ. ಸುಳ್ಳು ಮಾಹಿತಿ ಕೊಡುವವರು ಕಂಬಿ ಎಣಿಸಬೇಕಾಗತ್ತೆ ಅಂತ ಮಂಜುನಾಥ್ ಹೇಳ್ತಾ ಇದ್ದಾರೆ. ಮಹಾಬಲೇಶ್ವರ ಅನ್ನೋ ವ್ಯಕ್ತಿಯಿಂದ ಅಫಿಡವಿಟ್ ಕೊಡಲಿ ಅಂತ ಮಂಜುನಾಥ್ ಹೇಳ್ತಾ ಇದ್ದು, ಕಾನೂನಿನ ಪಾಠ ಕಲಿಸ್ತೀನಿ ಅಂತ ವಕೀಲ ಹೇಳ್ತಾ ಇದ್ದಾರೆ. ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟ ನಂತರ ಸುಜಾತಾ ಭಟ್ ಪರವಾಗಿ ನಿರಂತರವಾಗಿ ಪತ್ರಿಕಾ ಹೇಳಿಕೆಗಳನ್ನ ರಿಲೀಸ್ ಮಾಡ್ತಾ ಇರೋದು ವಕೀಲ ಮಂಜುನಾಥ್. ಈಗ ಸುಜಾತಾ ಭಟ್ ಭಾವನ ಕುರಿತಾಗಿ ಮಾತಾಡಿದ್ದಾರೆ. ಕಾನೂನಿನ ಪಾಠ ಕಲಿಯೋದಕ್ಕೆ ನಾವು ತೋರಿಸ್ತೀವಿ ಎಂದಿದ್ದಾರೆ ಮಂಜುನಾಥ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರಿಗೆ ನಾನು ಮನವಿ ಮಾಡ್ತೇನೆ, ಮಹಾಬಲೇಶ್ವರ ಅವರಿಂದ ಅಫಿಡವಿಟ್ ಪಡೆದು ನನಗೆ ಕಳಿಸಿ ಅಂತ ಕೇಳ್ತಿದ್ದಾರೆ. ಕಾನೂನಿನ ಪಾಠ ಕಲಿಸ್ತೀನಿ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇದ್ದಾರೆ. ನಮಸ್ಕಾರ, ನಾನು ಮಂಜುನಾಥ್ ಅಂತ, ಸುಜಾತಾ ಭಟ್ ಪರ ವಕೀಲರು. ನಿಮಗೆಲ್ಲ ಗೊತ್ತಿರೋ ಅನನ್ಯ ಮತ್ ಕೇಸು ಎಲ್ಲ ಸುದ್ದಿಲಿದೆ ಆಲ್ರೆಡಿ. ಇವತ್ತು ನಾನು ಸುವರ್ಣ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನೋಡಿದೆ. ಅದರಲ್ಲಿ ಯಾರು ಮಹಾಬಲೇಶ್ವರನ್ ಅವರು ಬಂದು ಸುಜಾತಾ ಭಟ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ. ಅವರು ಸುಜಾತಾ ಭಟ್ ಮತ್ತು ಅನನ್ಯ ಭಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪರ್ಸನಲ್ ಇನ್ಫಾರ್ಮೇಶನ್ನು ತುಂಬ ಅಲಿಗೇಷನ್ ಎಲ್ಲ ಮಾಡಿದ್ದಾರೆ. ನಾನು ಸುವರ್ಣ ಟಿವಿಯವರು ಇದನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಸುವರ್ಣ ಟಿವಿಯವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಆ ಮಾಹಿತಿ ನಿಮಗೆ ಅಷ್ಟೊಂದು ನಿಖರತೆ ಇದೆ ಅಂತ ಅನಿಸಿದ್ರೆ ಒಂದು ಅಫಿಡವಿಟ್ ತೊಗೊಳ್ಳಿ. ಅವ್ರ ಕಡೆಯಿಂದ ಅಫಿಡವಿಟ್ ತೊಗೊಂಡು ಟಿ ವಿಲಿ ಡಿಸ್ಪ್ಲೇ ಮಾಡಿ ಆ ಅಫಿಡವಿಟ್ ಕಾಪಿನ ನಮಗೆ ಕಳಿಸ್ಕೊಡಿ. ನಾವು ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಬೋದು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಹಡಿಸ್ತಾ ಇದ್ದಾರೆ, ಯಾರ್ಯಾರು ಜೈಲಿಗೆ ಹೋಗ್ತೀರಾ, ಯಾರ್ಯಾರು ಕಂಬಿ ಎಣಿಸ್ತೀರಾ ಅನ್ನೋದನ್ನ ಸದ್ಯದಲ್ಲಿ ತಿಳಿಸ್ಕೊಡ್ತೀವಿ. ನಾನು ಸುವರ್ಣ ಟಿವಿ ದಯವಿಟ್ಟು ಕೇಳ್ಕೊತಿದ್ದಿಷ್ಟೇ, ನಿಮಗೆ ನೀವು ಆಗ್ತಿರೋಂಥ ಒಂದು ಸುದ್ದಿ ಸತ್ಯ ಇದೆ ಅಂತ ಅನ್ಸಿದ್ರೆ, ನೀವು ಜನಗಳಿಗೆ ಕೊಡ್ತಾ ಇರೋ ಮಾಹಿತಿ ಸತ್ಯ ಇದೆ ಅನ್ನೋದೇ ಆದರೆ ದಯವಿಟ್ಟು ಆ ವ್ಯಕ್ತಿಯಿಂದ ಯಾರು ಬಂದು ಯಾರನ್ನ ನೀವು ಕೂರಿಸಿ ಹೇಳಿಸ್ತಾ ಇದ್ದೀರಾ ಆ ವ್ಯಕ್ತಿಯಿಂದ ಒಂದು ಅಫಿಡವಿಟ್ ಕಾಪಿನ ತೊಗೊಳ್ಳಿ. ಅಫಿಡವಿಟ್ ಕಾಪಿನ ಇಮಿಡಿಯೇಟ್ ನಮಗೆ ಕಳಿಸ್ಕೊಡಿ. ಇದನ್ನು ಎಲ್ಲೆಲ್ಲಿ ಹೇಗೆ ಕಾನೂನಿನ ಪಾಠ ಕಲಿಸ್ಬೇಕು ನಾವು ತೋರಿಸ್ಕೊಡ್ತೀವಿ. ಇದನ್ನು ಇಮಿಡಿಯೇಟಾಗಿ ಸುವರ್ಣ ಟಿ ಅವ್ರು ಮಾಡಬೇಕು. ಇದನ್ನು ನಮ್ಮ ವಿಡಿಯೋನ ಡಿಸ್ಪ್ಲೇ ಮಾಡಬೇಕಂತ. ನಮಸ್ಕಾರ, ನಾನು ಮಂಜುನಾಥ್ ಅಂತ, ಸುಜಾತಾ ಭಟ್ ಪರ ವಕೀಲರು. ನಿಮಗೆಲ್ಲ ಗೊತ್ತಿರೋ ಅನನ್ಯ ಮತ್ ಕೇಸು ಎಲ್ಲ ಸುದ್ದಿಲಿದೆ ಆಲ್ರೆಡಿ. ಇವತ್ತು ನಾನು ಸುವರ್ಣ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನೋಡಿದೆ. ಅದರಲ್ಲಿ ಯಾರು ಮಹಾಬಲೇಶ್ವರನ್ ಅವರು ಬಂದು ಸುಜಾತಾ ಭಟ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ. ಅವರು ಸುಜಾತಾ ಭಟ್ ಮತ್ತು ಅನನ್ಯ ಭಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪರ್ಸನಲ್ ಇನ್ಫಾರ್ಮೇಶನ್ನು ತುಂಬ ಅಲಿಗೇಷನ್ ಎಲ್ಲ ಮಾಡಿದ್ದಾರೆ. ನಾನು ಸುವರ್ಣ ಟಿವಿಯವರು ಇದನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಸುವರ್ಣ ಟಿವಿಯವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಆ ಮಾಹಿತಿ ನಿಮಗೆ ಅಷ್ಟೊಂದು ನಿಖರತೆ ಇದೆ ಅಂತ ಅನಿಸಿದ್ರೆ ಒಂದು ಅಫಿಡವಿಟ್ ತೊಗೊಳ್ಳಿ. ಅವ್ರ ಕಡೆಯಿಂದ ಅಫಿಡವಿಟ್ ತೊಗೊಂಡು ಟಿ ವಿಲಿ ಡಿಸ್ಪ್ಲೇ ಮಾಡಿ ಆ ಅಫಿಡವಿಟ್ ಕಾಪಿನ ನಮಗೆ ಕಳಿಸ್ಕೊಡಿ. ನಾವು ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಬೋದು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಹಡಿಸ್ತಾ ಇದ್ದಾರೆ, ಯಾರ್ಯಾರು ಜೈಲಿಗೆ ಹೋಗ್ತೀರಾ, ಯಾರ್ಯಾರು ಕಂಬಿ ಎಣಿಸ್ತೀರಾ ಅನ್ನೋದನ್ನ ಸದ್ಯದಲ್ಲಿ ತಿಳಿಸ್ಕೊಡ್ತೀವಿ. ನಾನು ಸುವರ್ಣ ಟಿವಿ ದಯವಿಟ್ಟು ಕೇಳ್ಕೊತಿದ್ದಿಷ್ಟೇ, ನಿಮಗೆ ನೀವು ಆಗ್ತಿರೋಂಥ ಒಂದು ಸುದ್ದಿ ಸತ್ಯ ಇದೆ ಅಂತ ಅನ್ಸಿದ್ರೆ, ನೀವು ಜನಗಳಿಗೆ ಕೊಡ್ತಾ ಇರೋ ಮಾಹಿತಿ ಸತ್ಯ ಇದೆ ಅನ್ನೋದೇ ಆದರೆ ದಯವಿಟ್ಟು ಆ ವ್ಯಕ್ತಿಯಿಂದ ಯಾರು ಬಂದು ಯಾರನ್ನ ನೀವು ಕೂರಿಸಿ ಹೇಳಿಸ್ತಾ ಇದ್ದೀರಾ ಆ ವ್ಯಕ್ತಿಯಿಂದ ಒಂದು ಅಫಿಡವಿಟ್ ಕಾಪಿನ ತೊಗೊಳ್ಳಿ. ಅಫಿಡವಿಟ್ ಕಾಪಿನ ಇಮಿಡಿಯೇಟ್ ನಮಗೆ ಕಳಿಸ್ಕೊಡಿ. ಇದನ್ನು ಎಲ್ಲೆಲ್ಲಿ ಹೇಗೆ ಕಾನೂನಿನ ಪಾಠ ಕಲಿಸ್ಬೇಕು ನಾವು ತೋರಿಸ್ಕೊಡ್ತೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಏನ್ ಅಫಿಡವಿಟ್ ಕೊಡ್ಬೇಕಂತೆ?
ಭವನ ಅವರು ಪ್ರಾಕ್ಟೀಸಿಂಗ್ ಅಡ್ವೊಕೇಟು ಕೇಳ್ತಾ ಅನ್ನೋ ಪ್ರಶ್ನೆ ಒಂದು ಅಫಿಡವಿಟನ್ನು ತೆಗೆದುಕೊಳ್ಳಿ ಅನ್ನೋದು. ಅಫಿಡವಿಟನ್ನು ತೆಗೆದುಕೊಳ್ಬೇಕಂದ್ರೆ ಯಾರಿಂದ ಅಫಿಡವಿಟನ್ನು ತೆಗೆದುಕೊಳ್ಬೇಕು? ಒಂದು ಸುದ್ದಿ ಮಾಧ್ಯಮವಾಗಿ ಯಾರನ್ನೇ ಒಬ್ಬರ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅಫಿಡವಿಟನ್ನು ತೆಗೆದುಕೊಳ್ತಾರ? ಅಫಿಡವಿಟ್ ಅನ್ನುವಂಥದ್ದು ಒಂದು ಲೀಗಲ್ ಫಾರ್ಮೆಟ್, ಅದು ಲೀಗಲ್ ಡಾಕ್ಯುಮೆಂಟ್. ಈಗ ಸಪೋಸ್ ನೀವು ಕೋರ್ಟ್ ಮುಂದೆ ಹೋಗ್ಬೇಕನ್ನುವಂಥದ್ದಾದ್ರೆ, ಕೋರ್ಟಿಗೆ ಹೋಗಿ ನೀವು ಯಾವ್ದಾದ್ರು ಮಾಹಿತಿಯನ್ನು ಕೊಡ್ತೀರಿ ಅನ್ನುವಂಥದ್ದಾದ್ರೆ ಆ ಸಂದರ್ಭದಲ್ಲಿ ನಾವು ಹೇಳ್ತಾ ಇರುವಂತಹದ್ದು ಸತ್ಯ ಅನ್ನುವಂಥದ್ದಕ್ಕೆ ಅವರು ಕೋರ್ಟ್ ಮುಂದೆ ಅಫಿಡವಿಟ್ ಅನ್ನು ಹಾಕಬೇಕಾಗತ್ತೆ. ಮಾಧ್ಯಮಗಳಿಗೆ ಬಂದು ಅಫಿಡವಿಟ್ ಅನ್ನ ಕೊಡಿ, ಮಾಧ್ಯಮಗಳು ಅಫಿಡವಿಟ್ ಅನ್ನ ಡಿಸ್ಪ್ಲೇ ಮಾಡಲಿ ಅನ್ನುವಂಥದ್ದು ಏನಿದೆ ಇದು ಒಂದಷ್ಟು ಇಲ್ಲ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಅಂದ್ರೆ ಯಾರು ಯಾವ ರೀತಿಯಾದಂಥ ಅಫಿಡವಿಟ್ ತೆಗೆದುಕೊಳ್ಬೇಕು ಅಥವಾ ಎಲ್ಲಿ ತೋರಿಸಬೇಕು ಅನ್ನೋದನ್ನ ವಕೀಲರೇ ಕೂಡ ಸ್ಪಷ್ಟವಾಗಿ ಇನ್ನಷ್ಟೇ ಹೇಳ್ಬೇಕಾಗಿರುವಂಥದ್ದು. ಮತ್ತೆ ಇಲ್ಲಿ ಭವನ ಅಂದ್ರೆ ಇಲ್ಲಿ ಮಹಾಬಲೇಶ್ವರ ಮಧ್ಯಸ್ಥ ಅವರು ಮಾಡಿರುವಂತಹ ಒಂದಷ್ಟು ಆರೋಪಗಳೇನಿದೆ ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಅನನ್ಯ ಭಟ್ ಅನ್ನೋರು ಹುಟ್ಟಿದ್ದಾರೆ ಅಥವಾ ಅವರು ಎಲ್ಲೋ ಇದ್ರು, ಅವ್ರು ಎಜುಕೇಶನ್ ಎಲ್ಲಿ ಮಾಡಿದ್ರು, ಅಂದ್ರೆ ಸುಜಾತಾ ಭಟ್ ಅವರು ಅಂದ್ರೆ ಕೋಲ್ಕತ್ತಾದಲ್ಲಿ ಇದ್ದದ್ದಾಗ್ಲಿ, ಸಿಬಿಐದಲ್ಲಿ ಕೆಲಸ ಮಾಡಿದಾಗ್ಲಿ ಈ ರೀತಿಯಾದಂತಹ ಅಲಿಗೇಷನ್ ಮಾಡ್ತಾರೆ. ಆ ಅಲಿಗೇಷನ್ಸ್ಗೆ ಖುದ್ದು ಸುಜಾತಾ ಭಟ್ ಅವರಾಗ್ಲಿ ಅಥವಾ ಮಂಜುನಾಥ್ ಅವರಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ಒಂದು ರಿಯಾಕ್ಷನ್ ಮಾಡುವಂಥದ್ದಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಮಾಹಿತಿಗಳಿದೆ, ದಾಖಲೆಗಳಿದೆ, ಸಾಕ್ಷ್ಯಗಳಿದೆ, ಅದನ್ನ ಕೊಡ್ತೀವಿ, ಅದಕ್ಕೆ ಆ ಬಗ್ಗೆ ಆದಂತಹ ಒಂದಷ್ಟು ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಆದ್ರೆ ಅಫಿಡವಿಟ್ ಅನ್ನ ತೆಗೆದುಕೊಳ್ಳಿ, ಅಫಿಡವಿಟ್ ಅನ್ನು ಯಾರು ತಗೋಬೇಕು, ಎಲ್ಲಿಗೆ ತಗೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಷ್ಟು ಕ್ಲಾರಿಟಿಯಾಗಿ ಆ ಒಂದಷ್ಟು ಹೇಳಿಕೆಯಲ್ಲಿ ಹೇಳಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಭವನ. ಎಸ್ ರಮೇಶ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.